ಮಕ್ಕಳು ಹೆತ್ತ ತಂದೆ ತಾಯಿಯ ಋಣ ತೀರಿಸುವುದು ಹೇಗೆ? ದುಡ್ಡಿನಿಂದ ಅಲ್ಲ, ವೃದ್ಧಾಶ್ರಮಕ್ಕೆ ಕಳಿಸುವುದರಿಂದ ಅಲ್ಲ, ರೈಲ್ವೆ ಸ್ಟೇಷನ್ನಲ್ಲಿ ಬಸ್ ಸ್ಟ್ಯಾಂಡಿನಲ್ಲಿ ಬಿಟ್ಟು ಬರುವುದರಿಂದ ಅಲ್ಲ. ಹೆತ್ತವರಿಗಾಗಿ ಇಷ್ಟೊಂದು ನೀವು ಮಾಡಿ ಋಣಮುಕ್ತರಾಗಿ. ಅಂದರೆ ನೀವೇನು ಮಾಡಬೇಕು ಈಗ ತಿಳಿದುಕೊಳ್ಳಿ. ಆಗಾಗ ಅವರ ಪಕ್ಕದಲ್ಲಿ ಕುಳಿತು ಒಂದೆರಡು ಮಾತನಾಡಿ. ನಿಮ್ಮ ಬದುಕಿನ ಕೆಲ ಮಹತ್ವದ ಬೆಳವಣಿಗೆಗಳನ್ನು ಅವರ ಜೊತೆಗೆ ಹಂಚಿಕೊಳ್ಳಿ. ಏನು ತಿನ್ನುತ್ತಾರೆ, ಏನು ಉಣ್ಣುತ್ತಾರೆ, ಅವರಿಗೆ ಎಷ್ಟು ಬೇಕೋ ತಿಳಿದುಕೊಳ್ಳಿ. ರುಚಿಯಾದ ಹೊಸ ಥರದ ತಿಂಡಿಗಳನ್ನು ಅವರಿಗೆ ಪರಿಚಯಿಸಿ ತಂದುಕೊಡಿ. ಅವರ ಮಾತ್ರೆಗಳ ಮೇಲೆ ನಿಮಗೆ ಗಮನವಿರಲಿ. ವಾರಕ್ಕೆ ಒಂದು ದಿನವಾದರೂ ಅವರೊಂದಿಗೆ ಕುಳಿತು ಊಟ ಮಾಡಿ. ಮಕ್ಕಳನ್ನು ಅವರೊಂದಿಗೆ ಬೆರೆಯಲು ಬಿಡಿ, ಮಾತನಾಡಲು ಬಿಡಿ. ಮಕ್ಕಳ ಸಾಧನೆಯನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಜಿಡ್ಡುಗಟ್ಟಿದ ಅವರ ಕೈಕಾಲುಗಳನ್ನು ಒಮ್ಮೊಮ್ಮೆ ಸ್ಪರ್ಶಿಸಿರಿ. ಮನೆಗೆ ಬರುವ ಅತಿಥಿಗಳಿಂದ ಅವರನ್ನು ದೂರವಿರಬೇಡಿ. ಹುಷಾರಿಲ್ಲದಾಗ ಜೊತೆಗೆ ಆಸ್ಪತ್ರೆಗೆ ಹೋಗಿ. ಅಮ್ಮ ಅಪ್ಪನನ್ನು ನೋಡಿಕೊಳ್ಳುವ ಜವಾಬ್ದಾರಿ ಸಣ್ಣದೇನಲ್ಲ, ನಿಜ. ಆದರೆ ಅಣ್ಣ, ತಮ್ಮ, ಅಕ್ಕ, ತಂಗಿ ಒಟ್ಟಾಗಿ ಹೆತ್ತವರ ಆರೈಕೆಯನ್ನು ತಮ್ಮ ಆದ್ಯತೆಗೆ ಅನುಸಾರವಾಗಿ ಅದನ್ನು ಹೊರಲಾರದಷ್ಟು ಭಾರವೇನಲ್ಲ ಎಂದು ಅರ್ಥ ಮಾಡಿಕೊಂಡು ಅವರಿಗೆ ಆರೋಗ್ಯದಂತಹ ಅಗತ್ಯಗಳನ್ನು, ಅಂದರೆ ಊಟ, ವಸತಿ, ಅವರಿಗೆ ಬೇಕಾಗುವ ಸಾಮಗ್ರಿಗಳನ್ನು ಒದಗಿಸಿ ಕೊಡುವುದು ಮಾತ್ರ. ಕರ್ತವ್ಯ ಮುಗಿಯಿತು ಎಂದು ತಿಳಿದುಕೊಳ್ಳಬೇಡಿ. ಋಣ ತೀರಿಸುವುದಿಲ್ಲ. ನೀವು ಕೂಸಿದ್ದಾಗ ಇರಲ್ಲವೇ ಅದೇ ಮಮಕಾರ, ಆರೈಕೆ, ಆದ್ಯತೆ. ಆದರೆ ಸಮಯವನ್ನು ಅವರಿಗೆ ಮರಳಿಸಿದಾಗ ಮಾತ್ರ ಹೆತ್ತವರ ಋಣ ತೀರುತ್ತದೆ. ನಮಸ್ಕಾರ.